ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ 1 ವೀಕಿಂದ ನನಗೆ ವ್ಲಾಗ್ಸ್ನ ಮಾಡೋದಕ್ಕೆ ಆಗಿರಲಿಲ್ಲ. ಅಮ್ಮ ಮನೆಯಿಂದ ನಮ್ಮ ಮನೆಗೆ ಬಂದಮೇಲೆ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಬಟ್ ಎಡಿಟ್ ಮಾಡೋದಕ್ಕಾಗಲಿ ವಾಯ್ಸ್ ಓವರ್ ಮಾಡೋದಕ್ಕಾಗಲಿ ಟೈಮೇ ಸಿಕ್ಕಿಲ್ಲ ನನಗೆ. ಸೊ ಹಾಗಾಗಿ 1 ವೀಕ್ ನನಗೆ ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ. ಸೊ ಅಮ್ಮ ಮನೆಯಿಂದ ನಾನು ನಮ್ಮ ಮನೆಗೆ ಬಂದಮೇಲೆ ಬರೀ ಕ್ಲೀನಿಂಗ್ ಕೆಲಸನೇ ಆಗೋಗ್ಬಿಟ್ಟಿದೆ. ಆಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡೋದು, ಹಾಗಾಗಿ ನನಗೆ ವಾಯ್ಸ್ ಓವರ್ ಮಾಡೋದಕ್ಕೂ ಆಗಲೇ ಇಲ್ಲ, ಟೈಮೇ ಸಿಕ್ಕಿಲ್ಲ. ಸೊ ಹಂಗಾಗಿ ಇವತ್ತು ಸ್ವಲ್ಪ ನೈಟ್ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ವಾಯ್ಸ್ ಓವರ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಕೆಲಸ ಆಯಿತು. ಮನೆಯೆಲ್ಲನೂ ಕೂಡ ತುಂಬ ಡಸ್ಟ್ ಆಗಿತ್ತು. ಮನೆಯೆಲ್ಲ ಫುಲ್ ಧೂಳ ಇದ್ದರೆ ಏನು ಕೆಲಸ ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ ಮನಸ್ಸಾಗಲ್ಲ ಅಲ್ವಾ. ಸೊ ಹಂಗಾಗಿ ಫಸ್ಟ್ ನಾನು ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಹಂಗೇ ಅವತ್ತಿನ ದಿನ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ನಾನು ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ದೋಸೆ ತಿಂದಿರಲಿಲ್ಲ. ಸೊ ಹಂಗಾಗಿ ಇವತ್ತು ದೋಸೆನ ಮಾಡ್ಕೊತಾ ಇದ್ದೀನಿ. ಮಮ್ಮಿ ನನಗೆ ನಿನ್ನೆ ಹಿಟ್ಟನ್ನ ಕೊಟ್ಟು ಕಳಿಸಿದ್ರು, ತೊಗೊಂಡೋಗು ಮತ್ತು ಇಲ್ಲಿ ಸಪ್ರೇಟಾಗಿ ಮಾಡ್ಕೊತೀಯ ಅಂತ ಹೇಳಿ. ಸೊ ನಾವಿಬ್ಬರೇ ಇರೋದ್ರಿಂದ ಸ್ವಲ್ಪ ಹಿಟ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ನಾನು ಯೂಶ್ವಲಿ ಬೆಳಿಗ್ಗೆ ಶೇಕ್ ಆಗಿರ್ಬೋದು, ರಾಗಿ ಗಂಜಿ ಈ ಥರ ಸಲಾಡ್ನ ತಿಂತೀನಿ ಅಲ್ವಾ. ಸೊ ಹಾಗಾಗಿ ನಾನು ಯಾವುದೇ ರೀತಿ ಟಿಫಿನ್ನ ಮಾಡೋದಿಲ್ಲ. ಯಾವಾಗಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ಲೈಟಾಗಿ ಏನಾದರೂ ಮಾಡ್ಕೊತೀನಿ. ದೋಸೆ ನಾನು ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ. ಸೊ ಹಂಗಾಗಿ ಮಮ್ಮಿ ಹಿಟ್ಟನ್ನ ಕೊಟ್ಟು ಕಳಿಸಿದ್ರು. ಸೊ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಎರಡೂ ಇದ್ರೇ ದೋಸೆಗೆ ಚೆನ್ನಾಗಿ ಅನಿಸುತ್ತೆ. ನನ್ನ ಹಸ್ಬೆಂಡ್ಗೆ ಎರಡೂ ಬೇಕು. ಸೊ ಹಂಗಾಗಿ ನಾನಿವತ್ತು ಎರಡೂ ಮಾಡ್ಕೊತಾ ಇದ್ದೀನಿ. ಸೊ ಪಲ್ಯ ಮತ್ತು ಚಟ್ನಿ ಎರಡೂ ಮಾಡಿಕೊಂಡೆ. ಮಮ್ಮಿ ಅಷ್ಟರಲ್ಲೇ ಸಡನ್ನಾಗಿ ಕಾಲ್ ಮಾಡಿದರು, ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಬಾ ಅಂತ ಹೇಳಿ. ಬಿಕಾಸ್ ಇವಾಗ ಮಮ್ಮಿ ಕಾಶಿ ಅಲ್ಲೆಲ್ಲ ಹೋಗಿ ಬಂದಿದ್ದಾರೆ ಅಲ್ವಾ. ಸೊ ಹಾಗಾಗಿ ಅಂದರೆ ನಮ್ಮ ಸೈಡೆಲ್ಲ ಏನು ಮಾಡ್ತಾರೆ, ಕಾಶಿ ಎಲ್ಲ ಹೋಗಿ ಬಂದವರಿಗೆ ಬಟ್ಟೆನ ಕೊಟ್ಟು ಅವ್ರ ಆಶೀರ್ವಾದನ ತೊಗೊಂಡು ಹೋಗ್ತಾರೆ. ಸೊ ಈ ಥರ ಪದ್ಧತಿ ಇದೆ ನಮ್ಮ ಸೈಡೆಲ್ಲನೂ. ಸೊ ಹಾಗಾಗಿ ನಮ್ಮ ಮಾಮ ಮತ್ತು ನಮ್ಮ ಮಾಮನ ಹೆಂಡತಿ ಮತ್ತು ನಮ್ಮ ಆಂಟಿ ಎಲ್ಲನೂ ಕೂಡ ಬರ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಮಮ್ಮಿನೂ ಕೂಡ ನೀವು ಇಬ್ಬರು ಇಲ್ಲೇ ಬರ್ರಿ ಊಟಕ್ಕೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಮಧ್ಯಾಹ್ನ ಊಟಕ್ಕೆ ಮಮ್ಮಿ ಮನೆಗೆ ಹೋಗಿದ್ದೆ. ನಿಮ್ಮ ಸೈಡೆಲ್ಲ ಹೇಗೆ ಮಾಡ್ತಾರೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಎಲ್ಲ ಕಡೆಯೂ ಹಾಗೆ ಮಾಡ್ತಾರೆ ಅಂತ ಅಂದ್ಕೊತೀನಿ. ಯಾರೇ ಆಗಲಿ ಕೇದಾರ್ನಾಥ್ ಆಗಿರ್ಬೋದು, ಈ ಥರ ಯಾತ್ರಾ ಇರುತ್ತೆ ಅಲ್ವಾ, ಯಾತ್ರಾಗೆ ಹೋಗಿ ಬಂದರೆ ಸೊ ಅವರಿಗೆ ಒಂದು ಬಟ್ಟೆನ ಗಿಫ್ಟ್ ಮಾಡಿ ಅವರ ಆಶೀರ್ವಾದನ ತೊಗೊಂಡು ಪ್ರಸಾದನ ತೊಗೊಂಡು ಹೋಗ್ತಾರೆ. ನಮ್ಮ ಸೈಡೆಲ್ಲ ಯಾವಾಗಲೂ ಹೀಗೇ ಮಾಡೋದು. ನಾನು ಕೂಡ ಮಮ್ಮಿಗೆ ಮತ್ತು ಅಪ್ಪಾಜಿಗೆ ಸ್ಯಾರಿ ಮತ್ತು ಡ್ರೆಸ್ನ ತೊಗೊಂಡು ಬಂದಿದ್ದೀನಿ. ಅಪ್ಪಾಜಿಗೆ ಪ್ಯಾಂಟು ಮತ್ತು ಶರ್ಟು, ಮಮ್ಮಿಗೆ ಒಂದು ಸ್ಯಾರಿನ ತೊಗೊಂಡು ಬಂದಿದ್ದೀನಿ. ನಾನು ಕೂಡ ಮಮ್ಮಿ ಅವರಿಗೆ ಕೊಟ್ಟಿರೋಂಥ ಫೋಟೋಸ್ ಇದೆ, ನಾನು ಅಟ್ಯಾಚ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಹಾಗೇ ಇವಾಗ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡ್ಕೊತಾ ಇದ್ದೀನಿ. ನಾನು ಮಧ್ಯಾಹ್ನ ಊಟಕ್ಕೆ ಹೋದಾಗ ಅವರೆಲ್ಲ ಬಂದಿದ್ದಾರೆ ಅಲ್ವಾ. ಸೊ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನು ಕೂಡ ಸ್ವಲ್ಪ ನಿಮ್ಮ ಜೊತೆಗೆ ಅಟ್ಯಾಚ್ ಮಾಡ್ತೀನಿ ಇವತ್ತಿನ ವ್ಲಾಗಲ್ಲಿ. ತುಂಬ ಏನು ನಾನು ವೀಡಿಯೋಸ್ನ ಮಾಡ್ಕೊಂಡಿಲ್ಲ, ಬಿಕಾಸ್ ಅವರು ಕೂಡ ಅಷ್ಟೊಂದಾಗಿ ಕಂಫರ್ಟೇಬಲ್ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ಸೊ ಹಾಗೇ ಮಮ್ಮಿ ಕೂಡ ನನಗೆ ಒಂದು ಸ್ಯಾರಿನ ತೊಗೊಂಡು ಬಂದಿದ್ದರು. ಅಲ್ಲಿ ಬಾಂದಿನಿ ಸ್ಯಾರಿ ಅಂತ ಹೇಳಿ ತುಂಬಾ ಫೇಮಸ್ಸು ರಾಜಸ್ಥಾನಲ್ಲಿ. ಸೊ ಒಂದು ಸ್ಯಾರಿನ ತೊಗೊಂಡು ಬಂದಿದ್ದಾರೆ. ನಾನೇನು ಸ್ಯಾರಿನ ಜಾಸ್ತಿ ಉಟ್ಕೊಳ್ಳಲ್ಲ, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಒಂದು ಸ್ಯಾರಿನ ತೊಗೊಂಡು ಬಂದಿದ್ರು. ಸೊ ಹಾಗೇ ವಿಡಿಯೋ ಮಾಡುವಾಗ ಸ್ವಲ್ಪ ನಾನು ನ್ಯಾಚುರಲ್ಲಾಗಿ ಮಾತಾಡಿದೆ, ಬಟ್ ಅದು ಅಷ್ಟೊಂದು ಚೆನ್ನಾಗಿ ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಅಡುಗೆ ಮಾಡೋವಾಗ ಸಿಕ್ಕಾಪಟ್ಟೆ ಬಿಸಿಲು ಬರುತ್ತೆ ಡೈರೆಕ್ಟಾಗಿ ನಾನು ಅಡುಗೆ ಮಾಡೋ ಅಂಥ ಒಂದು ಪ್ಲೇಸಲ್ಲೇ. ಸೊ ಹಾಗಾಗಿ ವಿಡಿಯೋ ಅಷ್ಟೊಂದಾಗಿ ಅದು ಚೆನ್ನಾಗಿ ಬರೋದಿಲ್ಲ. ನಾನು ಏನಾದರೂ ರೆಸಿಪಿ ಶೂಟ್ ಮಾಡಬೇಕು ಅಂತ ಅಂದರೆ 11 o'clock ಮೇಲೆ ರೆಸಿಪಿನ ಶೂಟ್ ಮಾಡ್ತೀನಿ, ಅಂದರೆ ಚೆನ್ನಾಗಿರುತ್ತೆ ಬೆಳಕು. ಅದಕ್ಕಿಂತ ಮುಂಚೆ ಮಾಡಿದೆ ಅಂದರೆ ಸ್ವಲ್ಪ ಬಿಸಿಲು ಬಂದಿರುತ್ತೆ ಅಲ್ವಾ, ಅಷ್ಟೊಂದು ಚೆನ್ನಾಗಿ ವೀಡಿಯೋಸ್ ಬರಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ವಿಡಿಯೋನಲ್ಲಿ. ಸೊ ನನ್ನ ಹಸ್ಬೆಂಡ್ಗೂ ಕೂಡ ನಾನಿಲ್ಲಿ ಅಫ್ರೆಶ್ನ ಮಾಡಿ ಕೊಡ್ತಾ ಇದ್ದೆ. ನೋಡ್ಬೋದು ನೀವಿಲ್ಲಿ 1 ಸ್ಪೂನಷ್ಟು ಅಫ್ರೆಶ್ನ ಹಾಕಿ ಬಿಸಿ ನೀರನ್ನ ಹಾಕಿ ಕೊಡ್ತಾ ಇದ್ದೀನಿ. ಸೈಡ್ ಬೈ ಸೈಡ್ ನಾನಿಲ್ಲಿ ಆಲೂಗಡ್ಡೆ ಪಲ್ಯನೂ ಕೂಡ ಮಾಡ್ಕೊತಾ ಇದ್ದೆ, ಬಿಕಾಸ್ ಆಫೀಸ್ಗೂ ಕೂಡ ಟೈಮ್ ಆಗಿತ್ತು. ಸೊ ಹಂಗೇ ಸ್ವಲ್ಪ ಬೆಳಿಗ್ಗೆ ರೂಟೀನ್ ಸ್ವಲ್ಪ ನನಗೆ ಗಡಿಬಿಡಿ ಆಗಿರುತ್ತೆ, ಅಷ್ಟೊಂದಾಗಿ ವಿಡಿಯೋನ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಿರಲ್ಲ. ಆದರೂ ಕೂಡ ನಾನು ಸ್ವಲ್ಪ ಬೇಗ ಎದ್ದು ವಿಡಿಯೋಗೋಸ್ಕರನೇ ಸ್ವಲ್ಪ ಬೇಗ ಎದ್ದಿರ್ತೀನಿ, ಬಿಕಾಸ್ ಟೈಮ್ ಬೇಕು ಅಲ್ವಾ ವಿಡಿಯೋನ ಶೂಟ್ ಮಾಡ್ಕೊತ ನಾವು
ಅಡುಗೆನ ಮಾಡ್ಕೊತ ವಿಡಿಯೋನ ಶೂಟ್ ಮಾಡ್ತಿದ್ದೀವಿ ಅಂತ ಅಂದರೆ ಅರ್ಧ ಗಂಟೆ ಆಗೋಂಥ ಕೆಲಸ 1 ಗಂಟೆ ಆಗುತ್ತೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಟೈಮ್ ಹಿಡಿಯುತ್ತೆ ವಿಡಿಯೋನ ಶೂಟ್ ಮಾಡ್ಕೊತ ಅಡುಗೆ ಮಾಡಿದರೆ. ಸೊ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದಿರ್ತೀನಿ ವಿಡಿಯೋ ಶೂಟ್ ಮಾಡೋದೇನಾದರೂ ಇದ್ದರೆ. ಸ್ವಲ್ಪ ಇಲ್ಲಿ ವಿಡಿಯೋ ಶೂಟ್ ಮಾಡ್ಕೊತಾನೆ ಅಡುಗೆ ಎಲ್ಲನೂ ಮುಗಿಸ್ಕೊತಾ ಇದ್ದೆ. ಸೊ ಇಲ್ಲಿ ಆಲೂಗಡ್ಡೆ ಪಲ್ಯನೂ ಕೂಡ ರೆಡಿ ಆಯಿತು. ಲಾಸ್ಟಿಗೆ ಸ್ವಲ್ಪ ಹಸಿ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ಯಾವುದೇ ಪಲ್ಯ ಮಾಡ್ಕೊಳ್ಳಿ, ಬೀನ್ಸ್ ಪಲ್ಯ ಆಗಿರ್ಬೋದು, ಬೆಂಡೆಕಾಯಿ ಪಲ್ಯ ಆಗಿರ್ಬೋದು, ಆಲೂಗಡ್ಡೆ ಪಲ್ಯ ಆಗಿರ್ಬೋದು, ಅಥವಾ ಕ್ಯಾರೆಟ್ ಪಲ್ಯ ಆಗಿರ್ಬೋದು, ಮೇಲ್ಗಡೆಯಿಂದ ಸ್ವಲ್ಪ ಹಸಿ ಕೊಬ್ಬರಿನ ಹಾಕ್ಕೊಂಡ್ರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮಲೆನಾಡು ಸೈಡೆಲ್ಲ ಕೊಬ್ಬರಿನ ಜಾಸ್ತಿ ಯೂಸ್ ಮಾಡ್ತಾರೆ, ಬಟ್ ನಮ್ಮ ಸೈಡೆಲ್ಲ ಅಷ್ಟೊಂದಾಗಿ ಯೂಸ್ ಮಾಡೋದಿಲ್ಲ. ಕೊಬ್ಬರಿ ಚಟ್ನಿ ಮಾಡ್ತೀವಿ ಅಲ್ವಾ, ಅದಕ್ಕಷ್ಟೇ ಜಾಸ್ತಿ ಯೂಸ್ ಮಾಡೋದು. ಸೊ ನಾನು ಯಾವುದಾದ್ರೂ ಪಲ್ಯಗಳಿಗೆ ಮೇಲ್ಗಡೆ ಗಾರ್ನಿಷಿಂಗ್ ಥರ ಹಾಕ್ಕೊಂಡಿರ್ತೀನಿ. ಸೊ ಇವಾಗ ಸ್ನಾನನೂ ಮುಗಿಸ್ಕೊಂಬಂದು ಪೂಜೆನ ಮಾಡ್ಕೊತಾ ಇದ್ದೀನಿ. ಇವತ್ತು ಆಫೀಸ್ಗೆ ಲೀವ್ನ ಹಾಕಿದ್ದೆ, ಬಿಕಾಸ್ ಹೇಳಿದೆ ಅಲ್ವಾ ಆಗಲೇ ನಮ್ಮ ಮಾಮ, ಅಕ್ಕ ಮತ್ತು ಆಂಟಿ, ಅಂಕಲ್ ಎಲ್ಲರೂ ಕೂಡ ಬರ್ತಾಯಿದ್ರು. ಸೊ ಹಂಗಾಗಿ ಇವತ್ತು ಹೋಗೋದು ಬೇಡ ಅಂತ ಹೇಳಿ ಲೀವ್ನ ಹಾಕಿದ್ದೆ. ಸೊ ಮಧ್ಯಾಹ್ನ ಊಟಕ್ಕೆ ನಾನು ನಮ್ಮ ಮನೆಗೆ ಬಂದಿದ್ದೆ. ನೋಡ್ಬೋದು ನೀವು ಇಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ. ಪ್ಲೇಟ್ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಊಟಕ್ಕೆ. ಸೊ ಇಲ್ಲಿ ವೈಟ್ ಕಲರ್ ಡ್ರೆಸ್ ಹಾಕಿರೋರು ನಮ್ಮ ಆಂಟಿ, ಲಲಿತಾ ಆಂಟಿ ಅಂತ ಹೇಳಿ. ಸೊ ಆ ಸೈಡ್ ಕೂತ್ಕೊಂಡಿರೋರು ನಮ್ಮ ಅಕ್ಕ ಮತ್ತು ಮಮ್ಮಿ ಎಲ್ಲರೂ ಕೂಡ ಪ್ಲೇಟ್ನ ರೆಡಿ ಮಾಡ್ತಾಯಿದ್ರು. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಂಗಾಗಿ ವಿಡಿಯೋನ ಮಾಡಿಕೊಂಡೆ. ಸೊ ನ್ಯಾಚುರಲ್ ಆಗಿ ರಾ ವಾಯ್ಸ್ ಇರುವಂತಹ ವಿಡಿಯೋನ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನಮ್ಮ ಹುಬ್ಳಿ ಸೈಡ್ ಇರುವಂತಹ ಲ್ಯಾಂಗ್ವೇಜ್ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ನಾನು ಹಾಗೂ ಮಾತಾಡ್ತೀನಿ, ಹಿಂಗೂ ಮಾತಾಡ್ತೀನಿ, 2 ಥರನೂ ಕೂಡ ನಾನು ಮಾತಾಡ್ತೀನಿ ಆರಾಮಾಗಿ. ಬಿಕಾಸ್ ಯಾಕೆ ಅಂತ ಅಂದರೆ ನಾವು ಮುಂಚೆ ಗೋಕರ್ಣದಲ್ಲಿ ಇದ್ವಿ. ಸೊ ಹಂಗಾಗಿ ಸ್ವಲ್ಪ ನನಗೆ ಮಿಕ್ಸ್ಡ್ ಲ್ಯಾಂಗ್ವೇಜ್ ಮಾತಾಡೋದಕ್ಕೆ ಬರುತ್ತೆ. ಸೊ ಹಂಗಾಗಿ ನಾನು ಆ ಥರನೂ ಮಾತಾಡ್ತೀನಿ ಮತ್ತು ನಾರ್ಮಲ್ ಈ ಥರನೂ ಮಾತಾಡ್ತೀನಿ. ನ್ಯಾಚುರಲ್ ಆಗಿ ವಾಯ್ಸ್ ಯಾವ ರೀತಿ ಮಾತಾಡ್ತೀನಿ ಅಲ್ವಾ ವಿಡಿಯೋನಲ್ಲಿ, ಸೊ ಆ ರೀತಿನೂ ಕೂಡ ಮಾತಾಡ್ತೀನಿ. ಜಾಸ್ತಿ ನಾನೇನು ವಿಡಿಯೋನ ಶೂಟ್ ಮಾಡ್ಕೊಂಡಿಲ್ಲ. ಎಲ್ಲರೂ ಕೂಡ ಆರಾಮಾಗಿ ಮಾತಾಡ್ಕೊತ ಕೂತ್ಕೊಂಡಿದ್ವಿ. ಎಲ್ಲ ಹಳೆ ನೆನಪುಗಳನ್ನ ಮಾಡ್ಕೊತಾ ಇದ್ವಿ. ಸೊ ಅವಾಗೆಲ್ಲ ಹಿಂಗಿದ್ವಿ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ನ ಮಾಡಿದ್ವಿ. ಸಾಯಂಕಾಲ ಇವಾಗ ಎಲ್ಲರೂ ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ಮಮ್ಮಿಗೆ ಅಪ್ಪಾಜಿಗೆ ಬಟ್ಟೆ ಎಲ್ಲನೂ ಕೊಟ್ಟು ಆರತಿ ಮಾಡೋಣ ಅಂತ ಹೇಳಿ ಇವಾಗ ಕೂತ್ಕೊಂಡಿದ್ದಾರೆ. ಸೊ ಇವಾಗ ಆರತಿ ಎಲ್ಲನೂ ಮಾಡಿ ಅವರು ಕೂಡ ಹೊರಟರು. ಸೊ ಆ ರಾ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ, ಓಕೆನಾ. ಸೊ ಇವಾಗ ಫೋಟೋನಲ್ಲಿ ಅಂದರೆ ವಿಡಿಯೋನಲ್ಲಿ ಇರೋರು ನಮ್ಮ ಮಾಮ ಮತ್ತು ಅಕ್ಕ, ಅಂದರೆ ನಮ್ಮ ಮಮ್ಮಿಯವರ ತಮ್ಮ ಮತ್ತು ತಮ್ಮನ ಹೆಂಡತಿ. ಸೊ ಅವರಿಬ್ಬರು ಮಕ್ಕಳು ಕೂಡ ಬಂದಿದ್ದರು, ಹರೀಶ್ ಮತ್ತು ಗಿರೀಶ್ ಅಂತ ಹೇಳಿ. ಆಂಟಿ ಮತ್ತು ಅಂಕಲ್ ಇಬ್ಬರು ಕೂಡ ಮಾಲೆನ ತಗೊಂಡು ಬಂದಿದ್ರು. ಎಕ್ಸ್ಚೇಂಜ್ ಮಾಡಿಸೋಣ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಹಂಗಾಗಿ ಇವಾಗ ಎಕ್ಸ್ಚೇಂಜ್ ಮಾಡಿಸ್ತಾ ಇದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಸೊ ಈ ರೀತಿ ಯಾತ್ರೆಗೆ ಹೋದವರಿಗೆ ಬಟ್ಟೆನ ಮಾಡಿ ಕಾಲಿಗೆ ನಮಸ್ಕಾರ ಮಾಡಿ ಎಲ್ಲನೂ ಕೂಡ ಮಾಡಿದರೆ ಅವರು ಹೋಗಿ ಬಂದಿರೋ ಅಷ್ಟು ಪುಣ್ಯ ನಮಗೆ ಸಿಗುತ್ತೆ ಅನ್ನೋದೊಂದು ನಂಬಿಕೆ. ಮುಂಚೆಯಿಂದನೂ ಕೂಡ ಅದೇ ರೀತಿ ಮಾಡ್ತಾ ಇರೋದು ಎಲ್ಲರೂ. ಸೊ ನಮ್ಮ ಹುಬ್ಳಿ ಕಡೆ ಅಂತ ಅಲ್ಲ, ಪ್ರತಿಯೊಂದು ಕಡೆಯೂ ಕೂಡ ಇದೇ ರೀತಿ ಮಾಡೋದು. ಅವರು ಕಾಶಿ, ರಾಮೇಶ್ವರ, ಕೇದಾರ್ನಾಥ್ ಈ ರೀತಿ ಯಾತ್ರೆಗೆ ಹೋಗಿ ಬಂದಿರ್ತಾರೆ ಅಲ್ವಾ. ಸೊ ಈ ರೀತಿ ಒಂದು ಚಿಕ್ಕ ಒಂದು ಸೆಲೆಬ್ರೇಷನ್ನ ಮಾಡ್ತಾರೆ, ಅವರ ಆಶೀರ್ವಾದನ ತೊಗೊತಾರೆ. ಸೊ ಇವಾಗ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇವರು ನಮ್ಮ ಆಂಟಿ ಮತ್ತು ಅಂಕಲ್ಲು. ಸೊ ಅವ್ರ ಮಕ್ಕಳೇನು ಬಂದಿರಲಿಲ್ಲ, ಅವರಿಬ್ಬರೇ ಬಂದಿದ್ದರು. ಸೊ ಇವರು ಕೂಡ ಸ್ಯಾರಿ ಮತ್ತು ಅಪ್ಪಾಜಿಗೆ ಪ್ಯಾಂಟ್ ಮತ್ತು ಶರ್ಟ್ನ ತೊಗೊಂಡು ಬಂದಿದ್ದರು. ಅವರು ಕೂಡ ಇವಾಗ ಕೊಡ್ತಾ ಇದ್ದಾರೆ, ನೋಡ್ಬೋದು ನೀವು ಇಲ್ಲಿ.
ಅವ್ರದ್ದೆಲ್ಲನೂ ಮುಗಿದ್ಮೇಲೆ ನಮ್ಮ ಮಮ್ಮಿನೂ ಕೂಡ ನಮ್ಮ ಅಕ್ಕಗೆ ಮತ್ತು ಆಂಟಿಗೆ ಇಬ್ಬರಿಗೂ ಕೂಡ ರಿಟರ್ನ್ ಗಿಫ್ಟ್ ಅಂತ ಹೇಳಿ ಅವರಿಗೂ ಕೂಡ ಒಂದೊಂದು ಸ್ಯಾರಿನ ಕೊಟ್ಟು ಆರತಿ ಮಾಡಿ ಕಳಿಸಿದ್ರು. ಸೊ ಇಷ್ಟೇ ಅವ್ರು ಬಂದಿರೋಂಥ ವ್ಲಾಗ್ನ ಇಷ್ಟೇ ನಾನು ಶೂಟ್ ಮಾಡ್ಕೊಂಡಿರೋದು. ಹೋಗೋವಾಗ ಸ್ವಲ್ಪ ಹೂವಿನ ಗಿಡ ಬೇಕು ಅಂತ ಹೇಳಿ ತೊಗೊತಾ ಇದ್ದಾರೆ. ಮಮ್ಮಿ ತುಂಬ ಚೆನ್ನಾಗಿ ಎಲ್ಲ ಥರ ಹೂಗಳ ಪಾಟ್ಗಳನ್ನು ಬೆಳೆಸಿದ್ದಾರೆ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಹೂವು. ಮಮ್ಮಿ ಏನೋ ಗೊತ್ತಿಲ್ಲ, ಯಾವ ಗಿಡ ಹಚ್ಚಿದ್ರು ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ. ಅವ್ರ ಕೈಗುಣ ಚೆನ್ನಾಗಿದೆ. ಸೊ ನಾವು ಹಚ್ಚಿದರೆ ಅಷ್ಟೊಂದು ಚೆನ್ನಾಗಿ ಬೆಳೆಯಲ್ಲ, ಬಟ್ ಅವ್ರು ಹಚ್ಚಿದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ರೋಸ್ ಅಂತೂ ಸಿಕ್ಕಾಪಟ್ಟೆ ಬಿಡುತ್ತೆ ಮಮ್ಮಿ ಮನೆಯಲ್ಲಿ. ದೇವರಿಗೆ ಹೊರಗಡೆಯಿಂದ ಹೂ ತರೋ ಅವಶ್ಯಕತೆನೇ ಇಲ್ಲ, ಅಷ್ಟೊಂದು ಹೂಗಳು ಬೀಳುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೂವಿನ ಗಿಡಗಳು ಬೇಕು ಅಂತ ಹೇಳಿ ಕಟ್ ಮಾಡ್ಕೊತಾ ಇದ್ದಾರೆ ಇವಾಗ.